ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಲೆಟ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವು ವರ್ಬ್ಸ್ ಅಂದರೆ ಕ್ರಿಯಾಪದಗಳು, ಅದರ ಒಂದು ಅರ್ಥ, ಅದರ ಒಂದು ನೈಜವಾದಂತಹ ಚಿತ್ರಣ ಹಾಗೂ ಓವರ್ ವ್ಯೂ ಏನಿದೆ ಅನ್ನುವಂಥದ್ದನ್ನ ಡಿಸ್ಕಷನ್ ಮಾಡೋಣ. ಇವತ್ತಿನ ಈ ಒಂದು ಕ್ಲಾಸ್ ನಮ್ಗೆ ಏನ್ ಕೊಡ್ತದೆ ಅಂತಂದ್ರೆ ಟೋಟಲಿ ಕ್ರಿಯಾಪದಗಳು ಅಂದ್ರೆ ಏನು ಅನ್ನುವಂತಹ ಒಂದು ಸವಿವರವಾದ ಚಿತ್ರಣವನ್ನ ಕೊಡ್ತದೆ. ಇಟ್ ಇಸ್ ಜಸ್ಟ್ ಲೈಕ್ ಅ ಇಂಟ್ರೊಡಕ್ಷನ್ ರೀತಿಯಲ್ಲಿ ನಿಮಗೆ ಇದು ಕಾಣಿಸಿಕೊಳ್ತದೆ. ಸೊ ಹಂಗಂತಂದ್ರೆ ಏನ್ರಿ ವರ್ಬ್ಸ್ ಅಂತಂದ್ರೆ, ವರ್ಬ್ ಅಂದ್ರೆ ಕ್ರಿಯಾಪದ ಅಂಡ್ ದ ಆಕ್ಷನ್ ಅಂಡ್ ಬೀಯಿಂಗ್ ಆಫ್ ಲ್ಯಾಂಗ್ವೇಜ್. ದ ಆಕ್ಷನ್ ಅಂಡ್ ಬೀಯಿಂಗ್ ಆಫ್ ಲ್ಯಾಂಗ್ವೇಜ್ ಅಂದ್ರೆ ಕೆಲಸದ ಒಂದು ಭಾಷೆಯಾಗಿ ನಮ್ಗೆ ವರ್ಬ್ ಏನಾಗ್ತದ್ರಿ ಅಂತಂದ್ರ ಕಾಣಿಸ್ತತಿ. ಅಂದ್ರ ಸಬ್ಜೆಕ್ಟ್ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಮ್ಗೆ ಇಲ್ಲಿ ವರ್ಬ್ ಹೇಳಿಕೊಡ್ತತಿ ಅನ್ನುವಂಥದ್ದು. ಎವ್ರಿ ಸೆಂಟೆನ್ಸ್ ಹ್ಯಾಸ್ ಅ ಹಾರ್ಟ್ ಬೀಟ್ ಅಂಡ್ ದ್ಯಾಟ್ ಹಾರ್ಟ್ ಬೀಟ್ ಇಸ್ ದ ವರ್ಬ್. ನೋಡಿ ಏನ್ ಹೇಳ್ತತಿ, ಪ್ರತಿಯೊಂದು ಸೆಂಟೆನ್ಸ್ ಏನಾಗಿರ್ತತ್ರಿ ಅಂತಂದ್ರೆ ಒಂದು ಹಾರ್ಟ್ ಬೀಟ್ ಅನ್ನ ಒಳಗೊಂಡಿರ್ತತಿ. ಆ ಹಾರ್ಟ್ ಬೀಟ್ ಯಾವ್ದಪ್ಪ ಅಂತಂದ್ರ ವರ್ಬ್. ಅಂದ್ರ ಕ್ರಿಯಾಪದ ಅನ್ನುವಂಥದ್ದು ಒಂದು ವಾಕ್ಯದ ಹೃದಯದ ಮಿಡಿತ ಇದ್ದಂಗ ಅಂತ ಹೇಳಿ ಈ ಒಂದು ಸೆಂಟೆನ್ಸ್ ಅನ್ನ ಇಲ್ಲಿ ಕೊಟ್ಟಿರ್ತಾರೆ ಅನ್ನುವಂಥದ್ದು. ಸೊ ಹಂಗಂದ್ರೆ ನೆಕ್ಸ್ಟ್ ನಮಗೆ ಪ್ರಶ್ನೆ ಕಾಡುತ್ತೆ, ವರ್ಬ್ ಅಂದ್ರೆ ಏನು, ಇದರ ಅರ್ಥ ಏನು? ವರ್ಬ್ಸ್ ಆರ್ ದಿ ಎಂಜಿನ್ ಆಫ್ ಅ ಸೆಂಟೆನ್ಸ್. ಸೆಂಟೆನ್ಸಿನ ಎಂಜಿನ್ ಆಗಿ ನಮ್ಗೆ ವರ್ಬ್ ಕಾಣಿಸ್ಕೊಳ್ತದೆ. ದೇ ಎಕ್ಸ್ಪ್ರೆಸ್ ಅನ್ ಆಕ್ಷನ್. ಅದೇನ್ ಮಾಡ್ತೈತ್ರಿ ವರ್ಬ್ ಅನ್ನೋದು ಕೆಲಸವನ್ನ ತೋರಿಸಿಕೊಡುತ್ತದೆ. ಅಂಡ್ ಅನ್ ಅಕರೆನ್ಸ್ ಆರ್ ಸ್ಟೇಟ್ ಆಫ್ ಬೀಯಿಂಗ್ ಅಂದ್ರೆ ಸಬ್ಜೆಕ್ಟ್ ಮಾಡ್ತಾ ಇರ್ತಕ್ಕಂತಹ ಕೆಲಸವನ್ನ ತೋರಿಸುತ್ತೆ. ಸಬ್ಜೆಕ್ಟ್ಗೆ ಏನ್ ಆಗ್ತಾ ಇದೆ ಅಥವಾ ಸಬ್ಜೆಕ್ಟು ಆಬ್ಜೆಕ್ಟ್ಗೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಜೊತೆಯಾಗಿ ಸಬ್ಜೆಕ್ಟಿನ ಸ್ಟೇಟಸ್ ಅನ್ನು ಕೂಡ ಅಥವಾ ಆಬ್ಜೆಕ್ಟಿನ ಸ್ಟೇಟಸ್ ಅನ್ನು ಕೂಡ ಅದು ಹೇಳ್ಕೊಡ್ತದೆ. ಇದಕ್ಕೆ ನಾವೇನಂತ ಕರಿತೀವಿ, ವರ್ಬ್ ಅಂತ ಕರಿತೀವಿ. ಸೊ ಆಕ್ಷನ್ ಅಂತಂದ್ರೆ ಯಾವ್ಯಾವ್ರಿ ಅಂತಂದ್ರೆ ರನ್, ಜಂಪ್, ಥಿಂಕ್, ಸಿಟ್, ಟಾಕ್, ಸ್ಲೀಪ್ ಇವೆಲ್ಲ ಬರ್ತವೆ. ಆಕರೆನ್ಸ್ ಅಂತಂದ್ರೆ ಏನ್ ಆಗ್ತಾ ಇದೆ, ಹ್ಯಾಪನ್, ಬಿಕಮ್, ಗ್ರೋ ಇವೆಲ್ಲ ಏನಾಗ್ತಾವ ನಮಗೆ ಆಕರೆನ್ಸ್ ಒಳಗೆ ಕಾಣಿಸ್ಕೊಳ್ತಾವ. ಇನ್ನು ಸ್ಟೇಟ್ ಆಫ್ ಬೀಯಿಂಗ್ ಒಳಗಡೆ ಈಸ್ ಅಂದ್ರೆ ಇರುತ್ತದೆ, ಆರ್ ಅಂದ್ರೆ ಇದ್ದವು, ಸೀಮ್ ಅಂತಂದ್ರೆ ನೋಡಲ್ಪಡುತ್ತವೆ, ಇಟ್ ಸೀಮ್ಸ್ ಲೈಕ್ ಬ್ರೋಕನ್ ಅಂದ್ರೆ ಅದು ನೋಡ್ಲಿಕ್ಕೆ ಮುರಿದ ತರ ಕಾಣಿಸ್ತಾ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಸೀಮ್ ಅಂತ ತಗೊಳ್ತೇವೆ. ಸೊ ಈ ರೀತಿಯಾಗಿ ನಮಗೆ ಆ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಆಗಿರ್ಬೋದು, ಅದರ ಆಕ್ಷನ್ನು, ಅದರ ಆಕರೆನ್ಸು, ಅದರ ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಹೇಳಲಿಕ್ಕೆ ವರ್ಬ್ ಸಹಕಾರಿಯಾಗಿದೆ ಅನ್ನುವಂಥದ್ದು. ಇನ್ನ ಆಕ್ಷನ್ ವರ್ಬ್ಸ್ ಡೂಯಿಂಗ್ ಅಂಡ್ ಥಿಂಕಿಂಗ್ ಏನ್ ಹೇಳ್ತವೆ, ಮ್ಯಾಕ್ಸಿಮಮ್ ವರ್ಬ್ ಅನ್ನೋದು ಏನನ್ನ ತೋರಿಸ್ತದೆ, ಆಕ್ಷನ್ ಅನ್ನ ತೋರಿಸ್ತದೆ. ಅದು ಫಿಸಿಕಲ್ ಆಕ್ಷನ್ ಆಗಿರ್ಬೋದು. ಎಕ್ಸಾಂಪಲ್, ದ ಡಾಗ್ ಚೇಸ್ಡ್ ದ ಬಾಲ್. ನಾಯಿ ಏನ್ ಮಾಡ್ತ್ರಿ, ಆ ಬಾಲ್ ಅನ್ನ ಚೇಸ್ ಮಾಡ್ತು ಅಂತ ಹೇಳುವಾಗ ದ ಡಾಗ್ ಚೇಂಜ್ಡ್ ದ ಬಾಲ್ ಅಂತ ಹೇಳ್ತೇವೆ. ಇನ್ನು ಮೆಂಟಲ್ ಆಕ್ಷನ್ ನಾವು ಬಿಲೀವ್ ಅನ್ನುವ ಒಂದು ವರ್ಬ್ ನ ಮೂಲಕ ಹೇಳ್ಬೋದು. ಶಿ ಬಿಲೀವ್ಸ್ ಇನ್ ಮ್ಯಾಜಿಕ್. ಅವಳು ಮ್ಯಾಜಿಕ್ ನಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾಳೆ. ಶಿ ಬಿಲೀವ್ಸ್ ಇನ್ ಗಾಡ್. ಅವಳು ದೇವರಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾಳೆ. ಶಿ ಹ್ಯಾಸ್ ಅ ಫೇತ್ ಆನ್ ಮೀ. ಅವಳು ನನ್ನ ಮೇಲೆ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾಳೆ. ಈ ರೀತಿಯಾಗಿ ಹೇಳುವಾಗ ಇಲ್ಲಿರುವ ವರ್ಬ್ ಏನಾಗ್ತದ್ರಿ ಅಂತಂದ್ರೆ ಮೆಂಟಲ್ ಆಕ್ಷನ್ ಅನ್ನ ನಮಗೆ ತೋರಿಸ್ತದೆ ಅನ್ನುವಂಥದ್ದು. ಇನ್ನ ವರ್ಬ್ಸ್ ಗಳ ಒಳಗಡೆ ವಿಭಿನ್ನವಾದಂತಹ ಟೈಪ್ಸ್ ಬರ್ತವ. ಅದ್ರೊಳಗ ಮೇನ್ಲಿ ಕಾಣೋದು ಟ್ರಾನ್ಸಿಟಿವ್ ವರ್ಬ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿ. ಈ ಟ್ರಾನ್ಸಿಟಿವ್ ವರ್ಬ್, ಇಂಟ್ರಾನ್ಸಿಟಿವ್ ವರ್ಬ್ ಅಂದ್ರೆ ಏನ್ರಿ ಅಂತಂದ್ರೆ ಈ ಚಿತ್ರದ ಮೂಲಕ ಸ್ವಲ್ಪ ನಾವು ನೋಡಬಹುದು. ಸೊ ಸಾಮಾನ್ಯವಾಗಿ ಒಂದು ಸೆಂಟೆನ್ಸ್ ಇರ್ತದ್ರಿ ಅಂತಂದ್ರೆ ಅದರಲ್ಲಿ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಮೇನ್ ಆಗಿ ಒಂದು ಸಬ್ಜೆಕ್ಟ್, ಒಂದು ಸೆಂಟೆನ್ಸ್ ಬೇಕು ನಮಗೆ ಅಂತಂದ್ರೆ ಅಥವಾ ಒಂದು ಸೆಂಟೆನ್ಸ್ ಅನ್ನು ನಾವು ಮಾಡಬೇಕು ಅಂತಂದ್ರೆ ಅದರಲ್ಲಿ ಮೇನ್ಲಿ ಬೇಕಿರೋದು ಏನಪ್ಪಾ ನಮಗೆ ಅಂತಂದ್ರೆ ಒಂದು ಸಬ್ಜೆಕ್ಟ್ ಇರಬೇಕು, ಅಂದ್ರೆ ಕೆಲಸ ಮಾಡುವಂತಹ ವ್ಯಕ್ತಿ. ಒಂದು ವರ್ಬ್ ಇರಬೇಕು, ಈ ವ್ಯಕ್ತಿ ಏನೋ ಒಂದು ಮಾಡ್ತಾ ಇರ್ತಾನೆ. ಆ ಕೆಲಸವನ್ನ ತೆಗೆದುಕೊಳ್ಳುವಂತ ಇನ್ನೊಬ್ಬ ವ್ಯಕ್ತಿ ಆಬ್ಜೆಕ್ಟ್ ಆಗಿ ಇಲ್ಲಿ ಇರ್ತಾನೆ. ಇವಿಷ್ಟು ಬೇಕು. ಸಮ್ ಟೈಮ್ಸ್ ಆಬ್ಜೆಕ್ಟ್ ಇಲ್ಲದೆ ಇದ್ರೂ ಕೂಡ ನಡೀತದೆ. ಸಬ್ಜೆಕ್ಟ್ ಅಂಡ್ ವರ್ಬ್ ಅಷ್ಟೇ ಇದ್ರೂ ಕೂಡ ಒಂದು ಸೆಂಟೆನ್ಸ್ ಅನ್ನ ನಾವು ಮಾಡಬಹುದು. ಸೊ ಅದೇ ರೀತಿ ಸ್ವಲ್ಪ ಇಲ್ಲಿ ಎಲ್ಲರೂ ಈ ಚಿತ್ರವನ್ನ ಗಮನಿಸಬೇಕು. ಇಲ್ಲಿರೋ ಸಬ್ಜೆಕ್ಟ್ ಸಾರಾ ರೀಡ್ ದ ಬುಕ್. ಸಾರಾ ರೀಡ್ ದ ಬುಕ್. ರೀಡ್ ಅನ್ನೋದೇನಂತಂದ್ರೆ ಇಲ್ಲಿ ವರ್ಬ್ ಆಗುತ್ತೆ, ಬುಕ್ ಅನ್ನೋದೇನಾಗುತ್ತೆ ಆಬ್ಜೆಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ
ಸಬ್ಜೆಕ್ಟ್ ಈ ಒಂದು ವರ್ಬ್ನ ಮೂಲಕ ಆಬ್ಜೆಕ್ಟ್ನ ಮೇಲೆ ಕೆಲಸವನ್ನ ಮಾಡಿದೆ. ಇದರಿಂದಾಗಿ ಈ ಆಬ್ಜೆಕ್ಟ್ ಏನಾಗ್ತದ್ರಿ ಅಂತಂದ್ರೆ ಏನೋ ಒಂಚೂರು ಬದಲಾವಣೆಯನ್ನ ಕಾಣುತ್ತೆ. ಸೊ ಹಿಂಗಿದ್ದಾಗ ಟ್ರಾನ್ಸಿಟಿವ್ ವರ್ಬ್ ಇದು ರೀಡ್ ಅನ್ನುವಂಥದ್ದು ಟ್ರಾನ್ಸಿಟಿವ್ ವರ್ಬ್ ಆಗಿ ಕಾಣಿಸಿಕೊಳ್ಳುತ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಅನ್ನುವಂತಹ ವ್ಯಕ್ತಿ ಈ ಒಂದು ಕೆಲಸದ ಮೂಲಕ, ಈ ಒಂದು ವರ್ಬ್ನ ಮೂಲಕ ಆಬ್ಜೆಕ್ಟ್ನ ಮೇಲೆ ಏನೋ ಒಂದು ಪರಿಣಾಮವನ್ನ ಬೀರಿದ್ದಾನೆ. ಸೆಂಡ್ಸ್, ದಟ್ ಮೀನ್ಸ್ ಸಬ್ಜೆಕ್ಟ್ ಸೆಂಡ್ಸ್ ದ ಆಕ್ಷನ್ ಟು ಅ ಡೈರೆಕ್ಟ್ ಆಬ್ಜೆಕ್ಟ್. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಈ ಸಬ್ಜೆಕ್ಟ್ ಮಾಡಿರುವಂತಹ ಕೆಲಸ ಆಬ್ಜೆಕ್ಟ್ನ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಹಂಗಿದ್ದಾಗ ಮಾತ್ರ ಇದು ವರ್ಬ್ ಟ್ರಾನ್ಸಿಟಿವ್ ಆಗಿ ಕಾಣಿಸ್ಕೊಳ್ತದೆ. ಸೊ ಇದಕ್ಕಿಂತ ಒಂದು ಸ್ವಲ್ಪ ಅಪೋಸಿಟ್ ಆಗಿ ನಮಗೆ ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳು ಕಾಣಿಸ್ಕೊಳ್ತವೆ. ಯಾವ ರೀತಿ ಅನ್ನೋದನ್ನ ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕು. ಇಲ್ಲಿ ಸಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ ಇರುತ್ತೆ, ಯಾವುದೇ ರೀತಿಯ ಆಬ್ಜೆಕ್ಟ್ ಇಲ್ಲಿ ಇರಂಗಿಲ್ಲ. ಉದಾಹರಣೆ ತಗೊಳ್ಳೋದಾದ್ರೆ ದ ಬೇಬಿ ಸ್ಲೆಪ್ಟ್, ಮಗು ಮಲಗಿತು. ಮಗು ಮಲಗೋದ್ರಿಂದ ಇಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ಗೆ ಏನು ಎಫೆಕ್ಟ್ ಆಗಂಗಿಲ್ಲ. ನೋ ಆಬ್ಜೆಕ್ಟ್ ರಿಸೀವಿಂಗ್ ದ ಆಕ್ಷನ್. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಸಬ್ಜೆಕ್ಟ್ ಆ ಒಂದು ಸಬ್ಜೆಕ್ಟಿನ ಎಫೆಕ್ಟ್ ಅನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಬ್ಜೆಕ್ಟೇ ಇರೋದಿಲ್ಲ. ಆ ರೀತಿಯ ಒಂದಿಷ್ಟು ವರ್ಬ್ಗಳನ್ನ ನಾವು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳ್ತಿರ್ತೇವೆ. ಇಲ್ಲಿ ಉದಾಹರಣೆಯಾಗಿ ನಮಗೆ ಸ್ಲೀಪ್ ಅನ್ನುವಂಥದ್ದು ಸಿಕ್ಕಿದೆ ಅನ್ನುವಂಥದ್ದು. ಸಿಂಪಲ್ ಆಗಿ ಟ್ರಾನ್ಸಿಟಿವ್ ಇಂಟ್ರಾನ್ಸಿಟಿವ್ ಬಗ್ಗೆ ನಾವು ಸ್ವಲ್ಪ ಡಿಫ್ರೆನ್ಸಿಯೇಷನ್ ಮಾಡೋದಾದ್ರೆ ಟ್ರಾನ್ಸಿಟಿವ್ ವರ್ಬ್ಸ್ ಅನ್ನುವಂಥದ್ದು ದೇ ನೀಡ್ ಅ ಡೈರೆಕ್ಟ್ ಆಬ್ಜೆಕ್ಟ್. ಟ್ರಾನ್ಸಿಟಿವ್ ವರ್ಬ್ ಏನೈತ್ರಿ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಆಬ್ಜೆಕ್ಟ್ ಬೇಕು. ಉದಾಹರಣೆ ಸಾರಾ ರೀಡ್ ದ ಬುಕ್, ಸಾರಾ ರೆಡ್ ದ ಬುಕ್. ಇದು ರೀಡ್ ಅಲ್ಲ, ರೆಡ್, ಯಾಕಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡೋದಾದ್ರೆ ಸಾರಾ ರೀಡ್ಸ್ ದ ಬುಕ್ ಅಂತ ಆಗುತ್ತೆ. ಸಾರಾ ರೀಡ್ಸ್ ದ ಬುಕ್ ಅಂತ ಆಗುತ್ತೆ. ಸೊ ಇಂಟ್ರಾನ್ಸಿಟಿವ್ ವರ್ಬ್ ಅಲ್ಲಿ ಇಲ್ಲಿ ಆಬ್ಜೆಕ್ಟ್ ನ ಅವಶ್ಯಕತೆ ಬೀಳಂಗಿಲ್ಲ, ನೋ ನೀಡ್ ಆಫ್ ಆಬ್ಜೆಕ್ಟ್. ಬಟ್ ಉದಾಹರಣೆ ಏನ್ರಿ ಅಂತಂದ್ರ ಇಲ್ಲಿ ದ ಬೇಬಿ ಸ್ಲೆಪ್ಟ್ ಸೌಂಡ್ಲಿ. ಇಲ್ಲಿ ಏನಾಗ್ತೈತ್ರಿ? ಬೇಬಿ ಸ್ಲೆಪ್ಟ್ ಸೌಂಡ್ಲಿ. ಇಲ್ಲಿ ಮಗು ತುಂಬಾ ಶಾಂತವಾಗಿ ಮಲಗಿತು ಅನ್ನುವಂಥದ್ದು. ಸೊ ಈ ರೀತಿಯಾಗಿ ನಮ್ಗೆ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ನ ವ್ಯತ್ಯಾಸಗಳು ಗೊತ್ತಾಗ್ತವೆ ಅನ್ನುವಂಥದ್ದು. ಇನ್ನೊಂದು ತರದ ವರ್ಬ್ ಬರುತ್ತೆ, ಅದು ಲಿಂಕಿಂಗ್ ವರ್ಬ್ ಅಂತ ಹೇಳಿ. ಮುಂದೆ ಬರುವಂತಹ ವಿಡಿಯೋಗಳಲ್ಲಿ ನಾವೇನ್ ಮಾಡೋಣ, ಒಂದೊಂದೇ ವರ್ಬ್ ಅನ್ನ ತಗೊಂಡು ಡೀಪ್ ಆಗಿ ಡಿಸ್ಕಷನ್ ಮಾಡೋಣ. ಬಟ್ ಒಂದು ಓವರ್ ವ್ಯೂ ಅನ್ನ ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಸೊ ಲಿಂಕಿಂಗ್ ವರ್ಬ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದೊಂಥರ ಬ್ರಿಡ್ಜ್ ಥೆರಪಿ. ಯಾರ್ಯಾರ ನಡುವೆ ಬ್ರಿಡ್ಜ್ ಮಾಡ್ತತೆ ಅನ್ನೋದನ್ನ ಇಲ್ಲಿ ನೋಡೋಣ. ಲಿಂಕಿಂಗ್ ವರ್ಬ್ಸ್ ಕನೆಕ್ಟ್ ದ ಸಬ್ಜೆಕ್ಟ್ ಟು ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ರೀನೇಮ್ಸ್ ಇಟ್. ಲಿಂಕಿಂಗ್ ವರ್ಬ್ಸ್ ಕನೆಕ್ಟ್ ಮಾಡ್ತಾವಂತ ಸಬ್ಜೆಕ್ಟ್ ಅನ್ನ ಯಾವುದಕ್ಕೆ, ಈ ಸಬ್ಜೆಕ್ಟ್ ಅನ್ನ ಯಾವ್ದು ಕನೆಕ್ಟ್ ಮಾಡ್ತಾವಂತ ಒಂದು ವರ್ಡ್ಗೆ ಕನೆಕ್ಟ್ ಮಾಡ್ತಾವಂತೆ. ಯಾವ ವರ್ಡ್ ಆ ಸಬ್ಜೆಕ್ಟ್ ಅನ್ನ ಡಿಸ್ಕ್ರೈಬ್ ಮಾಡುತ್ತೋ, ಅಂದ್ರೆ ಹೊಗಳುತ್ತದೆಯೋ ಅಥವಾ ಅದನ್ನ ರೀನೇಮ್ ಮಾಡುತ್ತೋ, ಮರಳಿ ಇನ್ನೊಂದು ನೇಮ್ ಅನ್ನ ಕೊಡುತ್ತೋ. ಅಂಡ್ ನೋ ಆಕ್ಷನ್ ಈಸ್ ಶೋನ್, ಅಲ್ಲಿ ಯಾವುದೇ ಆಕ್ಷನ್ ತೋರ್ಪಡುವುದಿಲ್ಲ, ಯಾವುದೇ ಆಕ್ಷನ್ ಅಲ್ಲಿ ತೋರ್ಪಡೋದಿಲ್ಲ. ಜಸ್ಟ್ ಆ ಸಬ್ಜೆಕ್ಟ್ ಅನ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ ಅಥವಾ ಸಬ್ಜೆಕ್ಟಿಗೆ ಒಂದು ಹೊಸ ನೇಮ್ ಅನ್ನ ಕೊಡುತ್ತೆ. ಅಂತಹ ಒಂದು ಶಬ್ದಗಳಿಗೆ ನಾವೇನಂತ ಕರಿತೀವಿ? ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೇವೆ. ಸೊ ಲಿಂಕಿಂಗ್ ವರ್ಬ್ಸ್ಗೆ ಉದಾಹರಣೆಗಳು ಯಾವಪ್ಪ ಅಂತಂದ್ರೆ ಟು ಬಿ ಫಾರ್ಮ್ ಆಫ್ ವರ್ಬ್ಸ್ ಅಂತ ಕರಿತೇವೆ. ಈ ಟು ಬಿ ಫಾರ್ಮ್ ಆಫ್ ವರ್ಬ್ಸ್ ಯಾವ್ಯಾವ್ರಿ ಅಂತಂದ್ರೆ ಒಂದು ಈಸ್, ಇದು ಯೂಶುವಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುತ್ತೆ. ಆಮ್ ಅಂದ್ರೆ ಇರುತ್ತೇನೆ, ಪರ್ಟಿಕ್ಯುಲರ್ಲಿ ಸಿಂಗ್ಯುಲರ್ ಮೇಲ್ಗೆ ಇರುತ್ತೇನೆ ಅಂತ ಬರುತ್ತೆ, ಸಿಂಗ್ಯುಲರ್ ಫಿಮೇಲ್ಗೆ ಇರುತ್ತಾಳೆ ಅಂತ ಬರುತ್ತೆ. ಆರ್ ಅಂದ್ರೆ ಪ್ಲೂರಲ್ಗೆ ಬಳಸುವಂತಹ ಒಂದು ವರ್ಬ್. ವಾಸ್ ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸುವಂಥದ್ದು. ವರ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ಪ್ಲೂರಲ್ಗೆ ಬಳಸುವಂಥದ್ದು. ಬಿ ಅಂತಂದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಬರುವಂಥದ್ದು. ಬೀನ್ ಅಂತಂದ್ರೆ ಇದು ಕಂಟಿನ್ಯೂಸ್, ಎಸ್ಪೆಷಲಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ, ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಇವುಗಳನ್ನ ಬಳಸ್ತವೆ. ಇನ್ನು ಇತರೆ ಲಿಂಕಿಂಗ್ ವರ್ಬ್ಸ್ ಯಾವ್ಯಾವ ಅಂತಂದ್ರೆ ಸೀಮ್, ಅಪಿಯರ್, ಬಿಕಮ್, ಫೀಲ್, ಲುಕ್, ಟೇಸ್ಟ್. ಸೊ ಇವೆಲ್ಲವಕ್ಕೂ ನಾವು ಅದರ್ ಲಿಂಕಿಂಗ್ ವರ್ಬ್ಸ್ ಅಂತ ಕರಿತೀವಿ. ಒಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ದ ಸ್ಕೈ ಈಸ್ ಬ್ಲೂ. ಸ್ಕೈ ಹೆಂಗೈತೆ ಅಂತರಿ? ಬ್ಲೂ ಐತಿ. ಇಲ್ಲಿ ನೋಡ್ರಿ, ಸ್ಕೈ ಅನ್ನುವಂಥದ್ದು, ದ ಸ್ಕೈ, ಇಲ್ಲಿ ಸ್ಕೈ ಅನ್ನುವಂಥದ್ದು ನೌನ್ ಇದೆ. ಈ ನೌನ್ ಅನ್ನ ಡಿಸ್ಕ್ರೈಬ್ ಯಾರು ಮಾಡಕತ್ತಾರಿ? ಬ್ಲೂ ಅನ್ನುವಂಥ ವರ್ಡ್ ಡಿಸ್ಕ್ರೈಬ್ ಮಾಡಕತ್ತ, ಹೌದಾ? ಇದು ಡಿಸ್ಕ್ರೈಬ್ ಮಾಡುವಾಗ ಈ ನೌನಿಗೆ ಹಾಗೂ ಈ ಡಿಸ್ಕ್ರೈಬ್ ಮಾಡ್ತಾ ಇರತಕ್ಕಂಥ ಅಡ್ಜೆಕ್ಟಿವ್ಗೆ ನಡುವೆ ಒಂದು ಲಿಂಕ್ ಇದೆ ನೋಡ್ರಿ, ಅದು ಈಸ್ ಅನ್ನುವಂಥದ್ದು. ಗೊತ್ತಾಗ್ತಾ ಇದೆಯಾ?
ಈ ಈಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಟು ಬಿ ಫಾರ್ಮ್ ಆಫ್ ವರ್ಬ್, ದಟ್ ಈಸ್ ಲಿಂಕಿಂಗ್ ವರ್ಬ್. ಹಿ ಸೀಮ್ಸ್ ಟಯರ್ಡ್, ಅವ ಹೆಂಗ್ ಕಾಣಿಸ್ಕೊಳಕತ್ತನ್ರಿ, ಟಯರ್ಡ್ ಆದಂಗ, ತುಂಬಾ ದಣಿದ ರೀತಿ ಕಾಣಿಸ್ತಾ ಇದ್ದಾನೆ ಅಂತಂದ್ರೆ ಸೀಮ್ಸ್ ಅನ್ನುವಂಥದ್ದು ಏನ್ರಿ ಅಂತಂದ್ರೆ ಇಲ್ಲಿ ಲಿಂಕಿಂಗ್ ವರ್ಬ್ ಆಗಿ ನಿಮಗೆ ತೋರ್ಪಡ್ತದೆ ಅನ್ನುವಂಥದ್ದು. ಇನ್ನ ಟು ಬಿ ಫಾರ್ಮ್ ಆಫ್ ವರ್ಬ್ ಅಂತಂದ್ರೆ ಯಾವ್ಯಾವು, ಅವು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನ ಸ್ವಲ್ಪ ನೋಡೋಣ ಬರ್ರಿ. ಇದು ಒಂದ್ ಸ್ವಲ್ಪ ಸ್ಪೆಷಲ್ ಕೇಸ್. ಟು ಬಿ ಫಾರ್ಮ್ ಆಫ್ ವರ್ಬ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ದ ಮೋಸ್ಟ್ ವರ್ಸಟೈಲ್ ವರ್ಬ್ ಇನ್ ದ ಇಂಗ್ಲಿಷ್, ಇಟ್ ವಿಯರ್ಸ್ ಟು ಹ್ಯಾಟ್ಸ್. ಈ ಟು ಬಿ ಫಾರ್ಮ್ ಆಫ್ ವರ್ಬ್ಸ್ ಅನ್ನೋವು ಏನದಾವ ಅಂತಂದ್ರೆ ಇದೊಂದು ಮೋಸ್ಟ್ ವರ್ಸಟೈಲ್, ಡಿಫ್ರೆಂಟ್ ಆಗಿರ್ತಕ್ಕಂಥ, ತುಂಬಾ ವಿಭಿನ್ನವಾಗಿರ್ತಕ್ಕಂಥ ವರ್ಬ್ ಇದೆ. ಯಾಕಂತಂದ್ರ ಇಟ್ ವಿಯರ್ಸ್ ಟು ಹ್ಯಾಟ್ಸ್, ಅದು ಎರಡು ವಿಭಿನ್ನ ರೀತಿಯಾಗಿ ಬಳಕೆಯಲ್ಲಿ ಇರ್ತದೆ. ಒಂದಾಗಿ ಆಸ್ ಅ ಲಿಂಕಿಂಗ್ ವರ್ಬ್, ಈಗ ತಾನೇ ಡಿಸ್ಕಷನ್ ಮಾಡಿರೋ ರೀತಿಯಲ್ಲಿ ಲಿಂಕಿಂಗ್ ವರ್ಬ್ ಆಗಿ ಅದು ಕಾಣಿಸ್ಕೊಳ್ತದ. ಆದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಆಸ್ ಅ ಹೆಲ್ಪಿಂಗ್ ವರ್ಬ್, ಹೆಲ್ಪಿಂಗ್ ವರ್ಬ್ ಆಗಿನೂ ಅದು ಕಾಣಿಸ್ಕೊಳ್ತತಿ. ಯಾವಾಗ ಅಂತ ನೋಡ್ರಿ, ಶಿ ಈಸ್ ಅ ಡಾಕ್ಟರ್ ಅಂದ್ರೆ ಅವಳನ್ನ ಹೊಗಳುವ ಸಂದರ್ಭದಲ್ಲಿ ಅದು ಈಸ್ ಆಗಿ ಹೆಲ್ಪ್ ಆಯ್ತು ನಿಮಗೆ. ಅದೇನ್ ಮಾಡ್ತು, ಡಾಕ್ಟರ್ ಅನ್ನ ಶೀಗೆ ಕನೆಕ್ಟ್ ಮಾಡ್ತು, ಅಥವಾ ಶಿ ಅನ್ನ ಡಾಕ್ಟರ್ಗೆ ಕನೆಕ್ಟ್ ಮಾಡ್ತು. ಆದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಅದು ಹೆಂಗೆ ಹೆಲ್ಪ್ ಮಾಡ್ತತಿ ಅಂತಂದ್ರೆ ಶಿ ಈಸ್ ಸ್ಟಡಿಯಿಂಗ್, ಅವಳು ಅಧ್ಯಯನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವಳು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನ ಅಥವಾ ಅವಳ ಪ್ರಸ್ತುತ ಸ್ಥಿತಿಯನ್ನ ಹೇಳ್ಕೊಡ್ತಾ ಇದೆ. ಸೊ ಹಿಂಗಾಗಿ ಈ ಟು ಬಿ ಫಾರ್ಮ್ ಆಫ್ ವರ್ಬ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳುವಾಗ ತುಂಬಾ ಜಾಗರೂಕತೆಯಿಂದ ಇರ್ಬೇಕು. ಸಮ್ಟೈಮ್ಸ್ ಇದೇನ್ ಮಾಡ್ತದ್ರಿ ಅಂತಂದ್ರ ನಾಮಪದವನ್ನ ಹೊಗಳ್ತಾ ಇರ್ತೈತಿ. ಇಲ್ಲಿ ಸಮ್ಟೈಮ್ಸ್ ಏನ್ ಮಾಡ್ತೈತಿ ಅಂತಂದ್ರ ನಾಮಪದದ ವಸ್ತು ಸ್ಥಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಹಿಂಗಾಗಿ ಸ್ವಲ್ಪ ಗಮನ ಬಿಟ್ಟು ನೀವು ಅಧ್ಯಯನ ಮಾಡಬೇಕು. ಇನ್ನು ಮುಂದ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರ್ತತಿ. ಅಲ್ಲಿ ಏನಾಗ್ತಾ ಇರ್ತೈತಿ ಅಂತಂದ್ರ ಪ್ರೆಸೆಂಟ್ ಆಗಿ ವರ್ಬ್, ಪ್ರೆಸೆಂಟ್ ಆಗಿ ನಾಮಪದ ಏನ್ ಕೆಲಸ ಮಾಡಾಕತ್ತತಿ ಅನ್ನೋದನ್ನದು ಹೇಳ್ತಾ ಹೋಗ್ತತಿ ಅನ್ನೋದು. ಸೊ ಈ ರೀತಿಯಾಗಿ ನಮಗೆ ಈ ಟು ಬಿ ಫಾರ್ಮ್ ಆಫ್ ವರ್ಬ್ ಸಹಕಾರಿಯಾಗುತ್ತೆ ಅನ್ನೋದು. ಇನ್ನ ಹೆಲ್ಪಿಂಗ್ ವರ್ಬ್ಸ್, ಅಗೇನ್ ಅವುಗಳನ್ನು ನಾವು ಆಕ್ಸಿಲರಿ ವರ್ಬ್ಸ್ಗಳು ಅಂತ ಕೂಡ ಕರೀತೇವೆ. ಸೊ ಅವು ಯಾವ್ಯಾವ ಸಮಯದಲ್ಲಿ ಬರ್ತವೆ ಅನ್ನೋದನ್ನು ನಾವೆಲ್ಲ ನೋಡೋಣ ಅನ್ನುವಂಥದ್ದು. ಸೊ ಹೆಲ್ಪಿಂಗ್ ವರ್ಬ್ಸ್ ಏನ್ ಮಾಡ್ತವೆ, ದೇ ಸಪೋರ್ಟ್ ದ ಮೇನ್ ವರ್ಬ್ ಟು ಎಕ್ಸ್ಪ್ರೆಸ್ ಟೆನ್ಸ್, ಮೂಡ್ ಅಂಡ್ ವಾಯ್ಸ್. ನೋಡ್ರಿ, ಹೆಲ್ಪಿಂಗ್ ವರ್ಬ್ಸ್ ಅನ್ನುವಂಥದ್ದು ಏನ್ ಮಾಡ್ತಾವ ಅಂತಂದ್ರೆ ಮೇನ್ ವರ್ಬ್ಗೆ, ಮೇನ್ ವರ್ಬ್ ಅಂದ್ರೆ ಒಂದ್ ಸೆಂಟೆನ್ಸ್ ಒಳಗೆ ಹೆಲ್ಪಿಂಗ್ ವರ್ಬು ಇರ್ತವೆ, ಮೇನ್ ವರ್ಬು ಇರ್ತವೆ, ಎಲ್ಲ ಇರ್ತವೆ. ಇವನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಬಟ್ ಈಗ ಸದ್ಯದಲ್ಲಿ ನಿಮ್ಗೊಂದು ನಾರ್ಮಲ್ ಪ್ಲಾನ್ ಬರಲಿ, ಒಂದು ಕಾಮನ್ ಐಡಿಯಾ ಬರಲಿ ಅಂತ ಹೇಳಿ ಹೆಲ್ಪಿಂಗ್ ವರ್ಬ್ ಅನ್ನುವಂಥದ್ದು ಏನ್ ಮಾಡ್ತಾವ, ಮೇನ್ ವರ್ಬ್ಗೆ ಸಪೋರ್ಟ್ ಆಗಿ ನಿಲ್ತವೆ. ಯಾಕೆ ಸಪೋರ್ಟ್ ಆಗಿ ನಿಲ್ತವೆ ಅಂತಂದ್ರೆ ಟೈಮು, ಆಮೇಲೆ ಕಾಲ, ಅದರ ಮೂಡು ಅಂಡ್ ಅದು ಯಾವ ವಾಯ್ಸ್ ಅಲ್ಲಿದೆ, ಅದೇನು ಡೈರೆಕ್ಟ್ ವಾಯ್ಸ್ ಅಲ್ಲಿ ಇದೆಯೋ ಅಥವಾ ಇಂಡೈರೆಕ್ಟ್ ವಾಯ್ಸ್ ಅಲ್ಲಿ ಇದೆಯೋ, ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆಯೋ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದೆಯೋ, ಇವೆಲ್ಲವನ್ನು ಹೇಳಲಿಕ್ಕೆ ನಮಗೆ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರಿ ವರ್ಬ್ಸ್ ಸಹಕಾರಿಯಾಗ್ತವೆ ಅನ್ನುವಂಥದ್ದು. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಬಳಸ್ತೇವೆ ಅನ್ನೋದನ್ನ ಇಲ್ಲಿ ನೋಡೋದ್ರೆ, ಟೈಮು ಅಂತ ಬಂದಾಗ ವಿಲ್, ವುಡ್, ಶಾಲ್, ಶುಡ್ ಅನ್ನು ನಾವು ಬಳಸ್ತೇವೆ. ಇನ್ನು ಒಂದು ಕೆಲಸ ಕಂಪ್ಲೀಟ್ ಆಗೈತಿ ಅನ್ನೋದನ್ನ ಹೇಳುವಾಗ ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್ ಇದನ್ನ ಬಳಸ್ತೇವೆ. ಇನ್ನ ಮಾಡಾಲಿಟಿ ಅಂದ್ರೆ ಮಾಡೆಲ್ ವರ್ಬ್ಸ್ ಅಂತ ಒಂದಿಷ್ಟು ಬರ್ತವೆ, ಅವು ಕೂಡ ಆಕ್ಸಿಲರಿ ವರ್ಬ್ಸ್ ಅಲ್ಲೇ ಬರ್ತವೆ ಅನ್ನುವಂಥದ್ದು. ಅವು ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಇವುಗಳಿಗೆ ನಾವೇನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಇವುಗಳನ್ನ ಹೆಂಗೆ ಬಳಸಬೇಕು ಅನ್ನೋದನ್ನ ಮುಂದೆ ಬರುವಂತಹ ವಿಡಿಯೋಸ್ಗಳಲ್ಲಿ ನಾವು ಒಂದೊಂದಾಗಿ ತೆಗೆದುಕೊಳ್ತಾ ಹೋಗೋಣ. ಎಲ್ಲಾನು ಇಲ್ಲೇ ಮಾತನಾಡ್ತಾ ಹೋದೆ ಅಂತಂದ್ರೆ ಲೆಂತ್ ಆಫ್ ದ ವಿಡಿಯೋ ಬಿಕಮ್ಸ್ ವೆರಿ ಬಿಗ್. ಓಕೆ, ಸೊ ಎಕ್ಸಾಂಪಲ್ ಒಂದ್ ಎರಡನ್ನ ನೋಡೋದಾದ್ರೆ, ದೇ ವಿಲ್ ಗೋ ಟು ದ ಪಾರ್ಕ್, ದೇ ವಿಲ್ ಗೋ ಟು ದ ಪಾರ್ಕ್. ನೋಡ್ರಿ, ವಿಲ್ ಅನ್ನೋದನ್ನ ಹೇಳಿದೆ, ಟೈಮ್ ಹೇಳಿದೆ. ಸೊ ಹಂಗಂತಂದ್ರ ಅವರು ಮುಂಬರುವ ಸಮಯಗಳಲ್ಲಿ ಪಾರ್ಕಿಗೆ ಹೋಗ್ತಾರೆ. ದೇ ವಿಲ್ ಗೋ ಅಂದ್ರೆ ಫ್ಯೂಚರ್ ಟೆನ್ಸ್ ಅನ್ನು ಹೇಳ್ತಾ ಇದೆ. ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಅಂದ್ರೆ ನಾನು ನನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ್ದೇನೆ ಅಂದ್ರೆ ಪ್ರಸ್ತುತ ಸ್ಥಿತಿ ಏನೈತೆ ಅಂತಂದ್ರೆ ಆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಿದ್ದಾವೆ ಅನ್ನೋದನ್ನ ಹೇಳುವಂತಹ ಕ್ರಿಯೆಗೆ ನಾವು ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂತ ಹೇಳ್ತಾನೆ ಅನ್ನುವಂಥದ್ದು. ಇನ್ನ ವರ್ಬ್ ಟೆನ್ಸ್, ವರ್ಬ್ ಟೆನ್ಸಸ್ ವೆನ್ ಆಕ್ಷನ್ಸ್ ಹ್ಯಾಪನ್. ಸೊ ಹಂಗಂತಂದ್ರ ಈ ಒಂದು ವರ್ಬ್ಸ್ ಅನ್ನ ಟೆನ್ಸ್ಗಳ ಸಮಯದಲ್ಲಿ, ಟೆನ್ಸ್ಗಳಲ್ಲಿ ಬಳಸಿದಾಗ ನಮಗೆ ಹೆಂಗೆ ಇದು ನಮ್ಗೆ ಯೂಸ್ ಆಗತ್ತೆ. ಯೂಶುವಲಿ ಮೇನ್ ಆಗಿ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ನಾವು ಮಾತನಾಡ್ತೇವೆ. ಇದೇ ರೀತಿಯಾಗಿ ಮತ್ತೆ ಪ್ರತಿಯೊಂದನೇ ಟೆನ್ಸ್ ಒಳಗೂ ಕೂಡ ನಾಲ್ಕು ಟೆನ್ಸ್ಗಳು ನಮಗೆ ಕಾಣಿಸ್ತವೆ. ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಪಾಸ್ಟ್ ಟೆನ್ಸ್ ಒಳಗನ ಸಿಂಪಲ್ ಪಾಸ್ಟ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್
ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳಿ 4 ಥರದ್ದು ಬರ್ತವೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿನೇ ಪ್ರೆಸೆಂಟ್ ಟೆನ್ಸ್, ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬರ್ತವೆ. ಇನ್ನು ಫ್ಯೂಚರ್, ಸಿಂಪಲ್ ಫ್ಯೂಚರ್ ಟೆನ್ಸು, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ 4 ಥರನಾದಂತಹ ಟೆನ್ಸ್ ಬರ್ತವೆ. ಅಂದರೆ ಟೋಟಲಿ 12 ವಿಧನಾದಂಥ ಟೆನ್ಸ್ ಬರ್ತವೆ. ಈ 12 ವಿಧನಾದ ಟೆನ್ಸ್ಗಳನ್ನು ನೀವು ಸರಿಯಾಗಿ ಕಲಿತದ್ದೇ ಆತಂತಂದ್ರೆ ಒಂದು 50-60% ಇಂಗ್ಲೀಷ್ ನಿಮಗೆ ಬರ್ತೈತಿ. ಇನ್ನು ಅದನ್ನು ಯೂಸ್ ಮಾಡ್ಕೊಂಡು ಯಾವ ಸಂದರ್ಭದಲ್ಲಿ ಬಳಸ್ಬೇಕನ್ನೋದನ್ನ ತಿಳ್ಕೊಂಡ್ಬಿಟ್ರಿ ಅಂತಂದ್ರೆ ನೀವು ಆಲ್ಮೋಸ್ಟ್ ಮಾತನಾಡೋದನ್ನ ಕಲಿತೀರಿ ಅನ್ನುವಂಥದ್ದು. ಸೊ ಇಲ್ಲಿ ಒಂದಿಷ್ಟು ಮತ್ತೇನು ಹೇಳ್ತಾರೆ ನೋಡ್ರಿ, ವರ್ಬ್ಸ್ ಚೇಂಜ್ ಫಾರ್ಮ್ ಟು ಶೋ ವೆನ್ ಎನ್ ಆಕ್ಷನ್ ಅಕರ್ಸ್. ಇಲ್ಲೇನಾಗ್ತದ್ರಿ, ಟೆನ್ಸ್ಗಳಿಗೆ ಅನುಗುಣವಾಗಿ ವರ್ಬ್ಸ್ ಏನ್ ಮಾಡ್ತಾವ ಅಂತಂದ್ರೆ ತಮ್ಮ ತಮ್ಮ ಫಾರ್ಮ್ಗಳನ್ನು ಚೇಂಜ್ ಮಾಡ್ಕೊಳ್ತವೆ ಅನ್ನೋದು ತುಂಬಾ ನೆನಪಿನಲ್ಲಿ ಇಟ್ಕೋಬೇಕಾದಂತ ಕೆಲಸ. ಸೊ ಹಂಗಂತಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಈ ವಾಕ್ ಅನ್ನುವಂಥದ್ದು ಏನಾಗ್ತತಿ, ವಾಕ್ಡ್ ಆಗ್ತದೆ. ಐ ವಾಕ್ಡ್ ಅಂತಂದ್ರ ಕೆಲಸ ಪಾಸ್ಟ್ ಟೆನ್ಸ್ ಅಲ್ಲಿ ಆಗಿದೆ ಅಂತ. ಐ ವಾಕ್ ಪ್ರೆಸೆಂಟ್ಲಿ ನಾನೀಗ ನಡೀತೇನೆ ಅಂತ ಹೇಳುವಂಥದ್ದು. ಐ ವಿಲ್ ವಾಕ್ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟ ಆದ್ಮೇಲೆ ನಾನು ನಡೆಯುತ್ತೇನೆ ಅನ್ನುವಂಥದ್ದು. ಸೊ ಹಿಂಗಾಗಿ ಇಲ್ಲಿ ಇರುವಂತಹ ವರ್ಬ್ಸು ಟೆನ್ಸ್ ಬದಲಾದಂತೆ ತಮ್ಮ ಫಾರ್ಮೆಟ್ ಅನ್ನು ಕೂಡ ಚೇಂಜ್ ಮಾಡ್ತವೆ ಅನ್ನುವಂಥದ್ದನ್ನು ನೀವೆಲ್ಲ ಮನಸ್ಸಿನಲ್ಲಿ ನೆನ್ಪಿಟ್ಕೋಬೇಕು. ಇನ್ನ ಪುಟಿಂಗ್ ಆಲ್ ಟುಗೆದರ್, ಎಸ್ ವಿ ಹ್ಯಾವ್ ರೀಚ್ಡ್ ದ ಫೈನಲ್ ಸ್ಟೇಜ್ ಆಫ್ ಅವರ್ ವಿಡಿಯೋ. ಸೊ ಸ್ವಲ್ಪ ಎಲ್ಲ ಅದನ್ನು ಸ್ವಲ್ಪ ರೀಗೇನ್ ಮಾಡ್ಕೊಳ್ಳೋದಾದ್ರೆ, ದ ಎನರ್ಜೈಟಿಕ್ ಪಪ್ಪಿ ವಿಲ್ ಚೇಸ್ ದ ರೆಡ್ ಬಾಲ್ ಅಕ್ರಾಸ್ ದ ಗ್ರೀನ್ ಲಾನ್. ಇಲ್ಲಿ ಗ್ರೀನ್ ಲಾನ್ ಹೋಗಿದೆ, ಎಲ್ಲ ರೆಡ್ ರೆಡ್ ಆಗಿದೆ ನೋಡ್ರಿ. ಇಲ್ಲಿ ಏನಾಗ್ತತಿ, ಎನರ್ಜೆಟಿಕ್ ಪಪ್ಪಿ ಅಂತ ಪಪ್ಪಿಯನ್ನ ಹೊಗಳಿದ್ದಾರೆ. ಸೊ ಇದೇನಾಗ್ತದೆ ನಿಮ್ಗೆ ಅಡ್ಜೆಕ್ಟಿವ್, ಕಳೆದ ಕ್ಲಾಸಿನ ಒಂದು ರಿವಿಷನ್ ಆಯ್ತು. ಇಲ್ಲಿ ವಿಲ್ ಚೇಸ್ ದ ಬಾಲ್, ರೆಡ್ ಬಾಲ್ ಏನ್ ಮಾಡ್ತದೆ ಅಂತ ಇದು ಫ್ಯೂಚರ್ ಟೆನ್ಸ್ ಮಾತನಾಡ್ತಾ ಇದ್ದಾರೆ. ಈ ಪಪ್ಪಿ ಈ ಒಂದು ರೆಡ್ ಬಾಲ್ ಅನ್ನ ಚೇಂಜ್ ಮಾಡುತ್ತೆ ಅಕ್ರಾಸ್ ದ ಗ್ರೀನ್ ಲಾನ್. ಅಲ್ಲೊಂದು ಹಸಿರು ಏನಿದೆ ಗ್ರೀನ್ ಲಾನ್ ಇದೆ. ಸೊ ಆ ಗ್ರೀನ್ ಲಾನ್ ಅನ್ನ ತಡಾದು ಈ ಒಂದು ನಾಯಿ ಹೋಗಿ ಏನ್ ಮಾಡ್ತದೆ ಅಂತ ಆ ರೆಡ್ ಬಾಲ್ ಅನ್ನ ಹಿಡ್ಕೊಂಡ್ ಬರ್ತದೆ ಅಂತ ಹೇಳಿ ಈ ಲೈನ್ ಹೇಳ್ತದೆ ಅನ್ನುವಂಥದ್ದು. ಸೊ ಇಲ್ಲಿ ಸಬ್ಜೆಕ್ಟ್ ಏನ್ರಿ ಅಂತಂದ್ರೆ ಪಪ್ಪಿ. ಹೆಲ್ಪಿಂಗ್ ವರ್ಬ್ ಯಾವ್ದ್ರಿ ಇಲ್ಲಿ ಅಂತಂದ್ರೆ ವಿಲ್. ಆಕ್ಷನ್ ವರ್ಬ್ ಯಾವ್ದ್ರಿ ಅಂತಂದ್ರೆ ಚೇಸ್ ಮಾಡೋದು, ಹೋಗಿ ಹಿಡ್ಕೊಂಬರೋದು. ಡೈರೆಕ್ಟ್ ಆಬ್ಜೆಕ್ಟ್ ಯಾವ್ದ್ರಿ ಅಂತಂದ್ರೆ ಇಲ್ಲಿ ಬಾಲ್ ಅನ್ನೋದು. ಸೊ ಈ ರೀತಿಯಲ್ಲಿ ನೀವು ಎಲ್ಲವನ್ನು ರಿವಿಷನ್ ಮಾಡ್ಕೋಬಹುದು. ಇನ್ನು ಕೊನೆಯದಾಗಿ ವರ್ಬ್ಸ್ ಅಂತ ಬಂದಾಗ ದ ಹಾರ್ಟ್ ಬೀಟ್ ಆಫ್ ದ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಆ ಸೆಂಟೆನ್ಸ್ ನ ಅರ್ಥ ನಿಮಗೆ ತಿಳಿಬೇಕಂತಂದ್ರೆ ಆ ವರ್ಬ್ ಅನ್ನ ಸರಿಯಾಗಿ ತಿಳ್ಕೋಬೇಕು. ವರ್ಬ್ ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ತಿಳಿತು ಅಂತಂದ್ರೆ ನಿಮ್ಗೆ ಆ ಒಂದು ಟೆನ್ಸ್ ನಿಮ್ಗೆ ಆ ಒಂದು ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗ್ತದೆ ಅನ್ನುವಂಥದ್ದು. ಅಗೇನ್ ವರ್ಬ್ ಅನ್ನೋದು ಡ್ರೈವ್ ದ ಆಕ್ಷನ್. ವರ್ಬ್ ಏನ್ ಮಾಡ್ತದೆ ನಮ್ಗೆ ಆಕ್ಷನ್ ನ ಬಗ್ಗೆ ಹೇಳುತ್ತೆ. ಎವ್ರಿ ಸೆಂಟೆನ್ಸ್ ನೀಡ್ಸ್ ಅ ವರ್ಬ್ ಟು ಮೂವ್. ಪ್ರತಿಯೊಂದು ಸೆಂಟೆನ್ಸು ಕೂಡ ವರ್ಬ್ ಇರಲೇಬೇಕು. ವರ್ಬ್ ಇಲ್ಲದ ಸೆಂಟೆನ್ಸ್ ಅನ್ನು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಕನೆಕ್ಟ್ ದ ಐಡಿಯಾ. ವರ್ಬ್ ಏನ್ ಮಾಡ್ತದ್ರಿ ಅಂತಂದ್ರೆ ಲಿಂಕಿಂಗ್ ವರ್ಬ್ಸ್ ಬ್ರಿಡ್ಜ್ ಸಬ್ಜೆಕ್ಟ್ ಅಂಡ್ ಡಿಸ್ಕ್ರಿಪ್ಷನ್ಸ್. ವರ್ಬ್ಸ್ ಇಂದಾನೆ ನಮ್ಗೆ ಸಬ್ಜೆಕ್ಟ್ ಮತ್ತು ಡಿಸ್ಕ್ರಿಪ್ಷನ್ ನಡುವೆ ಏನಾಗತ್ತೆ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ನಡುವೆ ಏನಾಗ್ತಾ ಇದೆ, ಸಬ್ಜೆಕ್ಟ್ ನ ಸ್ಥಿತಿಗತಿ ಏನೈತಿ ಅಂತ ತಿಳಿಯೋದು ನಮಗೆ ವರ್ಬ್ನ ಆಧಾರದ ಮೇಲೆ. ಅಂಡ್ ಟೆಲ್ ಅಸ್ ವೆನ್ ಏನಾಗ್ತತಿ, ವರ್ಬ್ ಅನ್ನುವಂಥದ್ದು ಟೆನ್ಸ್ ಪ್ಲೇಸಸ್ ಆಕ್ಷನ್ ಇನ್ ಟೈಮ್. ಇದೇನ್ ಮಾಡ್ತತಿ ಅಂತಂದ್ರೆ ಯಾವಾಗ ಕೆಲಸ ನಡೆದಿದೆ ಅನ್ನೋದನ್ನ ಕೂಡ ನಮಗೆ ಈ ಒಂದು ವರ್ಬ್ ಹೇಳ್ಕೊಡ್ತದೆ ಅನ್ನುವಂಥದ್ದು. ಅಂಡ್ ಕೀಪ್ ಪ್ರಾಕ್ಟಿಸಿಂಗ್. ವರ್ಬ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಕ್ಲಿಯರ್ ಕಮ್ಯುನಿಕೇಶನ್. ಏನ್ ಮಾಡ್ಬೇಕ್ರಿ, ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ವಿಭಿನ್ನ ರೀತಿಯ ವರ್ಬ್ಸ್ ಗಳನ್ನ ತಗೋಬೇಕು. ನಿಮ್ಮದೇ ಆದಂತಹ ಟೆನ್ಸ್ ಗಳನ್ನ ಮಾಡಬೇಕು, ನಿಮ್ಮದೇ ಆದಂತಹ ಸೆಂಟೆನ್ಸ್ ಗಳನ್ನ ಮಾಡಬೇಕು. ಅವುಗಳನ್ನ ಮಾತೃಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಅಥವಾ ಮಾತೃಭಾಷೆಯಲ್ಲಿ ನಾವು ಅನ್ಕೊಂಡಿದ್ದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡೋದನ್ನ ಕಲಿಬೇಕು. ಈ ರೀತಿಯಾಗಿ ನಾವು ಕಲಿಯೋದನ್ನ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡೋದನ್ನ ಬೈ ದ ಎಂಡ್ ಆಫ್ ದಿಸ್ ವರ್ಬ್ ಸೆಕ್ಷನ್. ಈ ವರ್ಬ್ ಅನ್ನ ಸಂಪೂರ್ಣವಾಗಿ ನಾವು ಮುಗಿಸುವಷ್ಟರಲ್ಲಿಗೆ ನೀವೆಲ್ಲರೂ ಕೂಡ ಸಿಂಪಲ್ ಸೆಂಟೆನ್ಸಸ್ ಗಳನ್ನ ಮಾಡಿಯೇ ಮಾಡ್ತೀರಿ ಅಂತ ಹೇಳಿ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ. ಪ್ರೊವೈಡೆಡ್ ನೀಟಾಗಿ ಈ ವಿಡಿಯೋಸ್ಗಳನ್ನ ಕೇಳ್ಕೊಳ್ಬೇಕು, ಪದೇ ಪದೇ ಅಬ್ಸರ್ವ್ ಮಾಡಬೇಕು, ನೋಟ್ಸ್ ಮಾಡಿ ಇಟ್ಕೋಬೇಕು, ಕೀಪ್ ಆನ್ ವರ್ಕ್ ಮಾಡ್ತಾ ಬರಬೇಕು. ಓಕೆ, ನಾವು ಒಂದು ವರ್ಬ್ ಕೊಟ್ಟನೆಪ್ಪ ಅಂತಂದ್ರೆ, ಒಂದು ವರ್ಬ್ ಅನ್ನ ಒಂದು ಟೆನ್ಸ್ ಅಲ್ಲಿ ಕೊಟ್ಟೆ ಅಂತಂದ್ರೆ ಉಳಿದ ಎಲ್ಲಾ ಟೆನ್ಸ್ಗಳಿಗೂ ಕೂಡ ನೀವು ಅದನ್ನ ಟ್ರಾನ್ಸ್ಲೇಟ್ ಮಾಡುವಂತ ಒಂದು ಕೆಪಾಸಿಟಿ ನಿಮಗೆ ಬೆಳಿಬೇಕಾ. ಪ್ರೊವೈಡೆಡ್ ಅವನ್ನ ಕನ್ನಡದಲ್ಲಿನೂ ಹೇಳಕ್ ಬರ್ಬೇಕು, ಇಂಗ್ಲಿಷಲ್ಲೂ ಹೇಳಕ್ ಬರ್ಬೇಕು. ಈ ರೀತಿ ನೀವು ಹೇಳೋದು ಕಲ್ತ್ರಿಪ್ಪ ಅಂತಂದ್ರೆ ಅರ್ಧ ಇಂಗ್ಲಿಷ್ ನಿಮ್ಮದು, ಮುಂದದ್ದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಗೆ ಬರ್ತತೆ ಅನ್ನುವಂಥದ್ದು. ಸೋ ಫಾರ್ ಇಲ್ಲಿವರೆಗೂ ನಾವು ವರ್ಬ್ಸ್ ಅಂದ್ರೆ ಏನು, ವರ್ಬ್ಸ್ ನ ಡಿಫ್ರೆಂಟ್ ಟೈಪ್ಸ್ ಯಾವ್ಯಾವು,
ಯಾವ್ಯಾವ ರೀತಿ ನಾವು ಅವುಗಳನ್ನು ಬಳಸಬಹುದು, ಸೆಂಟೆನ್ಸ್ನ ಅರ್ಥ ಹೆಂಗೆ ಸಿಗುತ್ತೆ ನಮಗೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೇವೆ. ಸೊ ಐ ಹೋಪ್ ದಿಸ್ ಸ್ಮಾಲ್ ವಿಡಿಯೋ ವಿಲ್ ಹೆಲ್ಪ್ ಯು ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್ ವರ್ಬ್ಸ್ ಆ್ಯಂಡ್ ಡಿಫ್ರೆಂಟ್ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲಾಂಗ್ ಟುಗೆದರ್. ಸೊ ಇವಷ್ಟೊತ್ತಿನವರೆಗೂ ಈ ಒಂದು ಕ್ಲಾಸನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ, ನಮಗೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಾಗಿರ್ತದೆ. ಎಲ್ಲರೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋವನ್ನು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿಕೊಳ್ಳ್ರಿ. ಮತ್ತೇನಾದರೂ ಸಮಸ್ಯೆಗಳು, ಮತ್ತೇನಾದರೂ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಮಾಡಿ, ಹೆಚ್ಚು ಹೆಚ್ಚು ಇದನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ಗೆ ಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್.